ಸರ್ ನೆಕ್ಸ್ಟ್ ಮ್ಯಾಚ್ಗೆ ಹೋಗೋದ, ಮುಂಬೈ ಮೇಲೆ ಮ್ಯಾಚ್ ಇದೆ ಅಂತಂದರೆ ಅದೊಂಥರ ಇನ್ನೊಂದು ಏನು ಹೈ ಲೆವೆಲ್ ಮ್ಯಾಚು, ಹೈ ಇಂಟೆನ್ಸಿಟಿ ಇರೋಂಥ ಮ್ಯಾಚ್, ಮಾರ್ಕಿ ಮ್ಯಾಚು. ಹಾಂ, ಹಾಗಾಗಿ ಅದು ಮುಂಬೈಲಿ ಆಡ್ತಾ ಇದ್ದಾರೆ ಅಂದರೆ ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಸೊ ಆರ್ ಸಿ ಬಿ ಗೆಲ್ಲಬೇಕು, ಯಾಕೆಂದ್ರೆ ಒಂದು ಸೋತ್ಮೇಲೆ ಇನ್ನೊಂದು ಗೆಲ್ಲಬೇಕು. ಈಗಂತೂ ಆರ್ ಸಿ ಬಿ ಮೊದಲಿನ ಟೀಮ್ ಅಲ್ಲ ಸರ್. ಏನಿದೆ ಮುಂಬೈ ಆರ್ ಸಿ ಬಿ ನಡುವೆ ಈ ಸಾರಿ ಹೇಗೆ ಅನ್ಸುತ್ತೆ ಸರ್? ಯಾರು ಸ್ಟ್ರಾಂಗ್ ಇದ್ದಾರೆ ಅನ್ಸುತ್ತೆ? ಮುಂಬೈ ನೋಡಿ ಮೊದಲು 2 ಮ್ಯಾಚ್ ಸೋತರು. ಅದು 36 ರನ್ನಿಂದ ಅಹಮದಾಬಾದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತರು. ದೊಡ್ಡ ಹೊಡೆತಾಗಿತ್ತದು. ಓಕೆ, ಫಸ್ಟ್ ಮ್ಯಾಚಲ್ಲಿ ಹಾರ್ದಿಕ್ ಇರಲಿಲ್ಲ, ಬಮ್ರಾ ಏನೂ ಫಿಟ್ ಆಗಿಲ್ಲ. ಆದರೆ ಮುಂಬೈ ನೋಡಿ ಯಾವಾಗಲೂ ಗೆಲ್ಲೋಕ್ಕಿಂತ ಹೊಸ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಪ್ರಯತ್ನ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಡಿಟೇಲಾಗಿ ಖಂಡಿತ ಮಾತಾಡ್ಬೋದು. ಅವರ ಟ್ಯಾಲೆಂಟ್ ಸ್ಕೌಟಿಂಗ್ ಕ್ವಾಲಿಟಿ ಹೆಂಗಿದೆ, ಯಾವ ರೀತಿ ಮಾಡ್ತಾರೆ, ಅದು ಅಮೇಝಿಂಗ್. ಅದು ಕೇಳಿದರೆ ನೀವು ಅದ್ರ ಬಗ್ಗೆ ಮಾತಾಡೋಣಂತೆ. ಆದರೆ ಮುಂಬೈಗೆ ಈಗ KKR ಮೇಲೆ ಬಿಗ್ ವಿಕ್ಟ್ರಿ, 116 ಆಲ್ ಔಟ್ KKR ಅಂತಂದರೆ ಅದು ಭಾಳ ಹೀನಾಯ ಸೋಲು KKRಗೆ. ಅದು ಭಾಳ ಎಕ್ಸ್ಪೆಕ್ಟ್ ಮಾಡಿದ್ವಿ. KKR ಮೊದಲಿನ KKR ಅಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಈ ಎಂತೆಂಥವ್ರನ್ನ ಕಳ್ಕೊಂಡ್ರು, ಫಿಲ್ ಸಾಲ್ಟ್ ಕಳ್ಕೊಂಡ್ರು, ಆಯ್ತಾ, ನಮ್ಮ ಸ್ಟಾರ್ ಕಳ್ಕೊಂಡ್ರು, ಶ್ರೇಯಸ್ ಅಯ್ಯರ್ ಕಳ್ಕೊಂಡ್ರು, ಆಮೇಲೆ ಇನ್ನೊಬ್ರು ನಿತೀಶ್ ರಾಣಾ ಕಳ್ಕೊಂಡ್ರು. ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಮ್ಯಾಚ್ ವಿನ್ನರ್ಸ್. ಈಗ ಅಂದ್ರೆ ಪ್ರೂವ್ ಮಾಡ್ತಾ ಇದ್ದಾರೆ, ನೋಡಿ ನಮ್ಗೆ ಕೈ ಬಿಟ್ರ ನೋಡಿ ಯಾವ ರೀತಿ ಆಡ್ತಾ ಇದ್ರು ಅಂತ. ಆ ಥರ ಅದೊಂದು ಹ್ಯಾವ ಅಂತೀವಲ್ಲ, ಅದು ಇದ್ದೇ ಇರುತ್ತೆ. ಸೊ ಮುಂಬೈಯಲ್ಲಿ ಆಡ್ತಾ ಇದೀವಿ, ಸ್ಮಾಲರ್ ಗ್ರೌಂಡು, ಗುಡ್ ಪಿಚ್ ಅಂತಂದರೆ ರೆಡ್ ಸಾಯಿಲ್ ಇರುತ್ತೆ, ಹೀಗಾಗಿ ಸ್ಪಿನ್ನರ್ಸ್ಗೂ ಗ್ರಿಪ್ ಆಗುತ್ತೆ. ನಮ್ಮ ಸ್ಪಿನ್ನರ್ಸ್ಗೂ ಗ್ರಿಪ್ ಆಗಬೇಕು. ಕೃಣಾಲ್ ಪಾಂಡ್ಯನ್ ಮುಂಬೈಗೆ ಮೊದಲು ಆಡಿದ್ದಾರೆ, ಗೆಲ್ಲಿಸಿದ್ದಾರೆ. ಪುಣೆ ವಾರಿಯರ್ಸ್ ಮೇಲೆ ಫೈನಲ್ಸಲ್ಲಿ ಅವರ ಆಡಿ 120 ರನ್ ಹೊಡೆಯೋಕ್ಕಾಗಲಿಲ್ಲ ಪುಣೆ ವಾರಿಯರ್ಸ್. ಅವು ಧೋನಿ, ಸ್ಟೀವ್ ಸ್ಮಿತ್ ಇಟ್ಕೊಂಡು ಒಂದು ಫೈನಲ್ಸಲ್ಲಿ ಅದು ನೆನಪು ಮಾಡ್ಕೋಬೇಕು ಇಲ್ಲಿ. ಸೊ ಗ್ರಿಟಿ ಕ್ರಿಕೆಟರ್ಸ್ ಇದ್ದಾರೆ. ಸೊ ನಮ್ಮ ಬೌಲರ್ಸ್ಗಾಗಲಿ ಬ್ಯಾಟರ್ಸ್ಗಾಗಲಿ ಖಂಡಿತವಾಗಿ ಸರ್ಕಮ್ಸ್ಪೆಕ್ಟಾಗಿ ಆಡಿದರೆ ಬೌಲಿಂಗ್ ಪ್ರಾಬ್ಲಮ್ ಇಲ್ಲ. ಈಗ ಕೂಡ ಪ್ರಾಬ್ಲಮ್ ಇಲ್ಲ. ನೀವು 170 ರನ್ಸ್ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು ಅಥವಾ ಗೆಲ್ಬೋದು ಅಂತ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಮಾಡುವಾಗಿಲ್ಲ. ಆದರೂ ಕೂಡ ಇನಿಷಿಯಲಿ 6 ಓವರ್ 42 ರನ್ಸ್ ಅವ್ರು ಸ್ಕೋರ್ ಮಾಡಿದ್ರು. ಅದೇ ರಿಸ್ಟ್ರಿಕ್ಟ್ ಮಾಡಿದ್ರು ಅವರು ಭಾಳ ಕೇರ್ಫುಲ್ ಆಗಿ ಆಡಿದ್ರು, ಯಾಕಂದರೆ ಪವರ್ ಪ್ಲೇ ವಿಕೆಟ್ ಕೊಡಬಾರ್ದು ಅಂತ. ಅದು ಅವ್ರ ಟ್ಯಾಕ್ಟಿಕ್ಸ್ ಆಗಿತ್ತು, ಅದು ಸಫಲ ಆಯಿತು. ನಮ್ಮ ಪವರ್ ಪ್ಲೇಯರ್ ಭಾಳ ಚೆನ್ನಾಗಿ ಬೋಲ್ ಮಾಡಿದ್ರು. ನಂತರ ಕೊನೆಗೆ ನೋಡಿ, ಅಂದರೆ ಹೆಸಲ್ವುಡ್ ಕೂಡ ಲಾಸ್ಟ್ 18th ಓವರ್ ಅಂದರೆ ಕೊನೆ ಸ್ವಲ್ಪ ಟೈಟ್ ಆಗುತ್ತಾ ಅಂತ ಅನಿಸ್ತಿತ್ತು. ಆದರೆ ಬಟ್ಲರ್ ಇದ್ದರು. ಸೊ ಹೀಗಾಗಿ ಅವ್ರು ಮತ್ತೆ ರೆದರ್ಫೋರ್ಡ್ ಬಂದರು ಇಂಪ್ಯಾಕ್ಟಾಗಿ. ಸೊ ಆವಾಗ ಹೆಸಲ್ವುಡ್ಗೆ 18th ಓವರ್ 3 ಸಿಕ್ಸರ್, ಅಮೇಝಿಂಗ್ ಸಿಕ್ಸರ್ಸ್. ಜೊತೆಗೆ ಮ್ಯಾಚ್ ಕೈ ಜಾರಿ ಕಳ್ಕೊಂಡಿದ್ರು, ಮೊಮೆಂಟಮ್ ಅವ್ರ ಕಡೆ ಶಿಫ್ಟ್ ಆಗ್ಬಿಟ್ಟು, ಅಂದರೆ ಅವ್ರ ಬೌಲರ್ಸ್ ಕ್ಯಾನ್ ಬಿ ಹಿಟ್ ಅಂತ ತೋರಿಸ್ಕೊಟ್ರು. ಈಗ ನಾವು ಹೇಳ್ತಿದ್ವಿ 2 ಮ್ಯಾಚಿಂದ ನಾವು ಅನ್ಬಿಟೇಬಲ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಅಂತ ಅಂತಿದ್ವಲ್ಲ, ಅವ್ರ ಬೌಲರ್ಸ್ ಆಲ್ಸೋ ಕ್ಯಾನ್ ಬಿ ಹಿಟ್. ಆದರೂ ಬೌಲಿಂಗ್ ಬಗ್ಗೆ ನಮ್ಗೇನು ಕಂಪ್ಲೇಂಟ್ಸ್ ಇಲ್ಲ. ಬಟ್ ಆ ಪಿಚ್ ಮೇಲೆ ಅಂತಂದರೆ ಈವನ್ಲಿ ಮ್ಯಾಚ್, ಟೀಮ್ಸ್ ಆರ್ ಆಲ್ಸೋ ಈವನ್ಲಿ ಮ್ಯಾಚ್. ಈಗ ರೋಹಿತ್ ಶರ್ಮಾ ಬಿಟ್ಟರೆ ರೋಹಿತ್ ಶರ್ಮಾದು ಪ್ರಾಬ್ಲಮ್ ಇದೆ ಅವ್ರಿಗೆ. ಯಾಕಂತಂದರೆ ಅಷ್ಟು ಅವ್ರು ನೋಡಿದರೆ ಅಂತ ಓಪನ್ ವಿರಾಟ್ ಕೊಹ್ಲಿ ಥರ ತಾವು 0 ಹೊಡೆದ್ರು ಕೂಡ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನೊಂದು ವಿಕೆಟ್ ಬಿದ್ದಾಗ. ಮೊನ್ನೆ ಗಿಲ್ ವಿಕೆಟ್ ಬಿದ್ದಾಗ ಯಾವ ರೀತಿಗೆ ಅದು ಬರೀ ಕಾಂಟ್ರವರ್ಸಿ, ಸ್ವಲ್ಪ ಮಚ್ಚಿಗೆ ಕಾಂಟ್ರವರ್ಸಿ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ಅಂದರೆ ಆ ಥರ ಜೋಶ್ ತೋರ್ತಾರೆ. ಆ ಥರ ಪ್ಲೇಯರ್ ಅಲ್ಲ ರೋಹಿತ್ ಶರ್ಮಾ. 3 ಮ್ಯಾಚ್ ಆಯ್ತು, 3 ಮ್ಯಾಚಲ್ಲೂ ರೋಹಿತ್ ಶರ್ಮಾ ನಾನು ಕೇಳೋದು, ರೋಹಿತ್ ಶರ್ಮಾ ಏನಾದ್ರು T20 ರಿಟೈರ್ ಆದಮೇಲೆ ಆಯಿತು, ಒನ್ ಡೇಗೆ ಟೆಸ್ಟ್ಗೆ ಸೆಟ್ ಆಗ್ಬಿಡೋಣ, T20 ಇದ್ರೆ ಆಡ್ಕೊಂಡು ಹೋಗೋಣ, ಏನು ಕ್ಯಾಪ್ಟನ್ ಅಲ್ವಲ್ಲ ಅಂತ ರಿಲ್ಯಾಕ್ಸ್ ಏನಾರು ಆಗ್ಬಿಟ್ಟಿದಾರ ಅಂತ. ಸ್ಲೀಪಿಂಗ್ ಜಾಯಿಂಟ್ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಹೊಡಿತಾರೆ, ಯಾವ ರೀತಿಯಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಸಲ್ಲಿ ಹೊಡೆದ್ರು, ಅಲ್ಲಿವರೆಗೆ ಫಾರ್ಮ್ ಇರಲ್ಲ. ಆ ರೀತಿ ಸ್ಲೀಪಿಂಗ್ ಜಾಯಿಂಟ್ ಭಾಳ ಕ್ಯಾಜುವಲ್ ಅನ್ನಿಸ್ತಾರೆ, ಬಟ್ ಒಳಗಡೆ ಭಾಳ ಹುಮ್ಮಸ್ಸಿದೆ ಅವ್ರಿಗೆ. ಸೊ ಅವ್ರಿಗೆ ಏನು ಮಾಡ್ತಾ ಇದ್ರೆ ತಪ್ಪಂದ್ರೆ ಅವ್ರಿಗೆ ನೀವು ಇಂಪ್ಯಾಕ್ಟ್ ಪ್ಲೇಯರಾಗಿ ಯೂಸ್ ಮಾಡ್ಬಾರ್ದು. ಓಕೆ, ಬ್ಯಾಟಿಂಗ್ ಅಷ್ಟೇ ಬೌಲಿಂಗ್ ಮಾಡಲ್ಲ, ಫೀಲ್ಡಿಂಗ್ ಓಕೆ ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಯೂಸ್ ಮಾಡ್ಬೋದು. ಈಗ ಓಕೆ, ನೀವು ಫಸ್ಟ್ ನಾವು ಬೌಲಿಂಗ್ ಮಾಡಿದ್ದೀವಿ MI, ಆವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋರು ಇದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ರೋಹಿತ್ ಶರ್ಮಾ ಅಂತ ತಿಳ್ಕೊಳ್ಳಿ. 20 ಓವರು ಇಷ್ಟು ವರ್ಷ ಆಡಿದವ್ರಿಗೆ 20 ಓವರು ಕೂತ್ಕೊಂಡು ಮ್ಯಾಚ್ ನೋಡಿದಾಗ ಕೋಲ್ಡ್ ಆಗಿಬಿಟ್ಟಿರ್ತಾರೆ. ಅದ್ರ ಬದಲು ಫೀಲ್ಡ್ ಮೇಲಿದ್ದು ಸ್ವಲ್ಪ ಓಡಾಡಿ, ಅಂದ್ರೆ ಅಡ್ರಿನಲ್ ಸ್ಟಾರ್ಟ್ಸ್ ಪಂಪಿಂಗ್. ಆವಾಗ ಕ್ಯಾಚ್ಗಳು ಹಿಡಿದು ಇದು ಮಾಡಿ ಸಪೋರ್ಟ್ ಮಾಡಿ ಆ ರೀತಿ ಮಾಡಿದಾಗ ಯು ವಿಲ್ ಬಿ ಆ್ಯಕ್ಟಿವ್. ಅದು 20 ಓವರ್ ಕೂತ್ಕೊಂಬಿಟ್ಟು ನೋಡ್ಕೊಂಬಿಟ್ಟು ಹೋಗ್ಬಿಟ್ಟು ಒಮ್ಮೆಲೆ ಆಡೋದು ಕಷ್ಟ ಅಂಥ ಪ್ಲೇಯರ್ಗೆ. ಅದೊಂದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮಗೆ. ಅದನ್ನೆಲ್ಲ ನಾವು ಅಡ್ವಾಂಟೇಜ್ ತೆಗೆದುಕೊಳ್ಬೇಕು. ಬಟ್ ಮುಂಬೈ ಮೇಲೆ ಡೆಫಿನೆಟ್ಲಿ ಹ್ಯಾಡ್ ಎ ಬೆಟರ್ ಚಾನ್ಸ್. 60-40 ಅಂತ ನಾನು ಖಂಡಿತವಾಗಿ ಹೇಳ್ಬೋದು. ಹೌದು, ಖಂಡಿತವಾಗಿ ಹೇಳ್ಬೋದು ಸರ್. ಅದು ನೀವು ಹೇಳ್ತಾ ಇರೋದು ಬುಮ್ರಾ ಇಲ್ಲದೆ ಇರೋದ್ರಿಂದನಾ? ಬುಮ್ರಾ ಇಲ್ಲೋರೋಕ್ಕಿಂತ ಅವರು ಹುಡುಕಿದಾರಲ್ಲ, ಅಶ್ವಿನಿ ಕುಮಾರ್ ಹುಡುಕಿದ್ದಾರೆ. ಅಶ್ವಿನಿ ಕುಮಾರ್ ಅಲ್ಲ, ಅಶ್ವನಿ ಕುಮಾರ್. ಅವ್ರು ಹುಡುಕಿದಾರಲ್ಲ, ವಿಘ್ನೇಶ್ ಪುತ್ತೂರ್ ಇದ್ದಾರೆ. ಸೊ ಇಬ್ಬಿಬ್ಬರನ್ನು ಡೆಬ್ಯೂ ಮಾಡಿಸಿದ್ದಾರೆ ಈ ಸೀಸನಲ್ಲಿ. ಡೆಬ್ಯೂಯಲ್ಲಿ ಅಶ್ವಿನಿ ಕುಮಾರ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಬೌಲರ್. ಅಂದರೆ ಮೊದಲ ಡೆಬ್ಯೂ ಮ್ಯಾಚಲ್ಲಿ 4 ವಿಕೆಟ್ ತೆಗೆದುಕೊಂಡವ್ರು ಮೊದಲ ಬೌಲರ್. ಬೇರೆಯವರು ತೆಗೆದುಕೊಂಡಿದ್ದಾರೆ. ಆದರೆ
ತೆಗೆದುಕೊಂಡ್ರೆ ಅದೊಂದು ಅಡ್ವಾಂಟೇಜ್ ಇದೆ. ಅವ್ರಿಗೂ ಒಂದು ಮೊಮೆಂಟಮ್ ಸಿಕ್ಕಿದೆ ಈಗ. ಲಾಸ್ಟ್ ಮ್ಯಾಚ್ ಒಂಥರ ಈ ಥರ ಈಸಿಯಾಗಿ ಗೆದ್ದ ಮೇಲೆ ಮೊಮೆಂಟಮ್ ಸಿಕ್ಕಿದೆ. ಕಾಯ್ತಾ ಇರ್ತಾರೆ ನಮಗೆ, ಯಾಕಂದರೆ 2 ಮ್ಯಾಚ್ ಸೋತ್ ಬಂದವರು. ದೇ ಆರ್ ಆಲ್ವೇಸ್ ಬ್ಯಾಡ್ ಸ್ಟಾರ್ಟರ್ಸ್. ಮುಂಬೈ ಇಂಡಿಯನ್ಸ್ ಎಷ್ಟೋ ವರ್ಷಗಳಿಂದ ಫಸ್ಟ್ ಮ್ಯಾಚ್ ಎಂದೂ ಗೆದ್ದಿಲ್ಲ. ಮತ್ತು 5 ಮ್ಯಾಚ್ ಸೋತ್ಕೊಂಡು ಕಮ್ ಬ್ಯಾಕ್ ಮಾಡಿದ್ದಾರೆ. ಅಂಥ ಟೀಮ್ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ, ಹಿಂಗಾಗಿ ಎಲ್ಲ ಇದೆ. ಆದರೆ ಇವನ್ಲಿ ಮ್ಯಾಚ್ ಅನ್ನೋಕ್ಕಿಂತ ನಮಗೂ ಸ್ವಲ್ಪ ಅಟ್ಲೀಸ್ಟ್ 60-40 ಇಲ್ಲಾಂದ್ರೆ 55-45 ಅಂತ ನನಗೆ ಖಂಡಿತವಾಗಿ ಅನಿಸುತ್ತೆ. ಓಕೆ, ಇನ್ನು ಹಾಗಾದರೆ ಮತ್ತೆ 4ನೇ ಮ್ಯಾಚ್ ಗೆಲ್ತಾರೆ ಅನ್ನೋ ಖುಷಿನ ಕೊಟ್ಟಿದ್ದೀರಾ. ಬಹುಶಃ ಗೆಲ್ಲೋ ಒಂದು ಎಲ್ಲ ಕೆಪಾಸಿಟಿ ಇದೆ RCB ಟೀಮಲ್ಲಿ.